ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಇವರ ತಂದೆ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಕೇಂದ್ರ ಸಚಿವ, ತಾತ ಮಾಜಿ ಪ್ರಧಾನಿ. ಹಾಗೆ ನೋಡಿದ್ರೆ ರಾಜಕೀಯಕ್ಕೆ ಹೇಗಾದರೂ ಎಂಟ್ರಿ ಮಾಡಬಹುದಾಗಿತ್ತು. ಆದರೂ ಕೂಡ ಚುನಾವಣಾ ರಾಜಕೀಯದ ಹೋರಾಟದಲ್ಲಿ ಎದೆಯೊಡ್ಡಿ ವೀರೋಚಿತ ಸೋಲನ್ನು ಅನುಭವಿಸುತ್ತೇನೆ ಹೊರತು ಹಿಂಬದಿಯಿಂದ ರಾಜಕಾರಣ ಮಾಡಲಾರೆ ಅಂತ ಸತತ ಸೋಲುಗಳನ್ನು ಕಂಡರೂ ಕೂಡ ತಮ್ಮ ವ್ಯಕ್ತಿತ್ವ ವಿಕಸನದೊಂದಿಗೆ ಇಡೀ JDS ಪಾರ್ಟಿಯನ್ನು ಸಂಘಟಿಸೋದಕ್ಕೆ ಊರು ಗಲ್ಲಿ ತಿರುಗಿ ಕ್ಯಾಡರ್ ಅನ್ನು ಬಿಲ್ಡ್ ಮಾಡಿದ್ದಾರೆ. ಈಗ ಪಾದಯಾತ್ರೆಯ ಮೂಲಕ ಇಡೀ ರಾಜ್ಯದ ಪ್ರತಿಯೊಂದು ವ್ಯಕ್ತಿಯನ್ನ ಕೂಡ ಗಮನ ಸೆಳೆಯೋದಕ್ಕೆ ಮುಂದಾಗಿದ್ದಾರೆ. ಮತ್ತೆ ನಾನು ಚುನಾವಣಾ ರಾಜಕೀಯಕ್ಕೆ ಬರ್ತೀನಿ, ಚುನಾವಣಾ ರಾಜಕೀಯದಲ್ಲಿ ಗೆದ್ದೇ ರಾಜಕೀಯಕ್ಕೆ ಎಂಟ್ರಿ ಆಗ್ತೀನಿ ಅಂತ ಪಣ ತೊಟ್ಟಿದ್ದಾರೆ. ಹೌದು, ನಾವಿವತ್ತು ಮಾತಾಡ್ತಾ ಇರೋದು ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ. ನಿಖಿಲ್ ಕುಮಾರಸ್ವಾಮಿ ಅವರು ಮೊದಲಿಂದಲೂ ಆಕ್ಟಿವ್ ಇದ್ರು, ಆದರೆ ಈಗ ಎಕ್ಸ್ಟ್ರಾ ಆಕ್ಟಿವೇಟ್ ಆಗಿದ್ದೆ ಅವರ ಒಂದು ರಾಜಕೀಯವಾದಂತಹ ಗಟ್ಟಿ ನಿಲುವು. ಸೋಲುಗಳು ಅವರನ್ನ ಕಂಗೆಡಿಸಿಲ್ಲ, ಬದಲಾಗಿ ಇನ್ನಷ್ಟು ಹೋರಾಟದ ಛಲವನ್ನ ಕೊಟ್ಟಿದೆ. ಆ ಹೋರಾಟದ ಛಲವನ್ನ ಇಟ್ಟುಕೊಂಡು ಮುಂದಿನ ರಾಜಕೀಯದಲ್ಲಿ ದೊಡ್ಡ ಮಹತ್ವಾಕಾಂಕ್ಷೆಗೆ ರೆಡಿ ಆಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಅಂತಹ ನಿಖಿಲ್ ಕುಮಾರಸ್ವಾಮಿ ಇವತ್ತು ನಮ್ಮೊಂದಿಗೆ ಗ್ಯಾರಂಟಿ ನ್ಯೂಸ್ನಲ್ಲಿ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಸರ್, ನಿಖಿಲ್ ಕುಮಾರಸ್ವಾಮಿ ಅವರ ಪಟ್ಟಾಭಿಷೇಕ ಇನ್ನೂ ಆಗಿಲ್ಲ, ಯಾಕೆ ಡಿಲೇ ಆಗ್ತಾ ಇದೆ, ಲೇಟ್ ಆಗ್ತಾ ಇದೆ? ನನಗೆ ಯಾವ ಪಟ್ಟಾಭಿಷೇಕದ ಬಗ್ಗೆ ಮಾತಾಡ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ ಮೇಡಮ್. ನನಗೆ ಇರೋವಂಥದ್ದು ಒಂದೇ, ಪಕ್ಷವನ್ನು ತಳಮಟ್ಟದಿಂದ ಭದ್ರವಾದಂಥ ಒಂದು ಬುನಾದಿ ಹಾಕಿ ಕಟ್ಟಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಬಂದಿದ್ದೇನೆ. ಆಮೇಲೆ ನನಗೆ ಒಬ್ಬ ಜನತಾದಳ ಪಕ್ಷದ ಒಬ್ಬ ಯುವ ಕಾರ್ಯಕರ್ತ ಅನ್ನೋ ಒಂದು ಟ್ಯಾಗೇ ಸಾಕು. ಅದಕ್ಕಿಂತ ದೊಡ್ಡ ಪಟ್ಟ ಬಹುಶಃ ನಾನೇನು ನಿರೀಕ್ಷೆ ಇಟ್ಕೊಂಡಿಲ್ಲ. ಏಕೆಂದರೆ ಭಾಳ ಜನ ಈ ಪಕ್ಷವನ್ನು ಕಟ್ಟು ಬೆಳೆಸಿರ್ತಕ್ಕಂಥ ಹಿರಿತಲೆಗಳು ತುಂಬ ಜನ ಇದ್ದಾರೆ ಈ ಪಾರ್ಟಿನಲ್ಲಿ. ಪಾರ್ಟಿಗೋಸ್ಕರ ದೇವೇಗೌಡರು ಸಾಹೇಬರ ಕಾಲದಿಂದನೂ ಇವತ್ತು ಕುಮಾರಣ್ಣ ಅವರ ಕಾಲದವರೆಗೂ ನನ್ನ ಕಾಲದವರೆಗೂ ಕೂಡ ಪಾರ್ಟಿಯನ್ನು ಕಟ್ಟು ಬೆಳೆಸಿರ್ತಕ್ಕಂಥವ್ರು ಬಹುತೇಕರಿದ್ದಾರೆ. ಹಾಗೇನಾದರೂ ಅವಕಾಶಗಳು ಸಿಕ್ಕಬೇಕು ಅಂತಕ್ಕಂಥದ್ದಾದರೆ ಆ ಪಟ್ಟಾಭಿಷೇಕದ ಅವಕಾಶಗಳು ಬಹುಶಃ ಬೇರೆ ಯಾವುದಾದ್ರೂ ಸಮಾಜಗಳಿಗೆ ಕೊಡುವ ಮೂಲಕ ಒಂದು ಸಾಮಾಜಿಕ ನ್ಯಾಯ, ಪ್ರಾದೇಶಿಕ ಸಮಾನತೆಯನ್ನು ಮೆರಿಬೇಕಾಗತ್ತೆ ಅಂತಕ್ಕಂಥದ್ದು ನನಗೆ ಬಹಳ ಗಟ್ಟಿಯಾಗಿ ನಂಬಿಕೆ. ನೀವು ರಾಜ್ಯಾಧ್ಯಕ್ಷರ ಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದೀರಿ, ನಾವು ಕೂಡ ರಾಜ್ಯಾಧ್ಯಕ್ಷರ ಸ್ಥಾನದ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಸೊ ಒಂದು ಡ್ರೈವಿಂಗ್ ಫೋರ್ಸ್ ಬೇಕು ಸರ್. ಐ ನೋ, ಯಾಕೆ ಅಂದರೆ ಜನತಾದಳ ಒಂದು ರಾಜಕಾರಣಿಗಳನ್ನು ಹುಟ್ಟಾಕುವಂಥ ಫ್ಯಾಕ್ಟ್ರಿ. ಇವತ್ತು ಯು ಟೇಕ್ ಎನಿ ಪಾರ್ಟಿ, ಜನತಾದಳದಿಂದ ಹೋದವರೇ ಇದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಕೇಂದ್ರ ಸಚಿವರಾಗಿದ್ದಾರೆ, ಪಾರ್ಟಿಗಳನ್ನು ಮುನ್ನಡೆಸ್ತಾ ಇದ್ದಾರೆ. ಬಟ್ ಅದರ್ವೈಸ್ ಒಂದು ಡ್ರೈವಿಂಗ್ ಫೋರ್ಸ್ ಬೇಕು. ದಟ್ ಡ್ರೈವಿಂಗ್ ಫೋರ್ಸ್ ಈಸ್ ನಿಖಿಲ್ ಕುಮಾರಸ್ವಾಮಿ ಅಂತ ಕಾರ್ಯಕರ್ತರು ಅಂದುಕೊಂಡಿರೋದು. ಹೀಗಾಗಿ ಪಟ್ಟಾಭಿಷೇಕದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಹಾಗಾದರೆ ನೀವು ಪಟ್ಟಕ್ಕೇರಲ್ವಾ ಮೇಡಮ್? ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಪ್ರಾರಂಭದಲ್ಲಿ ಮಾತಾಡಬೇಕಾದ್ರೆ ಚುನಾವಣೆಗಳ ಸತತ ಸೋಲಿನ ಬಗ್ಗೆ ಮಾತನಾಡಿದ್ರಿ. ಅದಾದ ನಂತರವೂ ಕೂಡ ನನ್ನಲ್ಲಿ ಒಂದು ಹೋರಾಟದ ಕಿಚ್ಚು, ಒಂದು ಛಲ. 16,000 ಕಿಲೋಮೀಟ್ರು, ಇವತ್ತು 70ಕ್ಕೂ ಹೆಚ್ಚು ಕ್ಷೇತ್ರಗಳು ಇನ್ನೂ ಕೂಡ ಪ್ರವಾಸ ಜಾರಿಯಲ್ಲಿದೆ. ಇನ್ನೂ ಅನೇಕ ಕಡೆ ಹೋಗಬೇಕಾಗಿದೆ. ಆದರೆ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ನನಗೆ ಒಳಗಡೆ ನಾನು ಗಮನಿಸಿದಂಥ ಅಂಶ, ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಯಾವುದೋ ಒಂದು ಪಟ್ಟಕ್ಕೆ ಏರಬೇಕು ಅಥವಾ ಏರಿಸಬೇಕು ಅಥವಾ ಅವನನ್ನು ಯಾವುದೋ ಪಟ್ಟದಲ್ಲಿ ಕೂತಾಗ್ಲೇ ಅವನು ನಮ್ಮ ಒಬ್ಬ ನಾಯಕ ಅಂತಕ್ಕಂಥದ್ದನ್ನು ಆ ಮನಸ್ಥಿತಿಲಿ ಇವತ್ತು ನಮ್ಮ ಕಾರ್ಯಕರ್ತರು ಇಲ್ಲ. ಅದರ ಬದಲಾಗಿ ನಾನು ಕೂಡ ಇವತ್ತು ನಮ್ಮ ಕಾರ್ಯಕರ್ತರ ಜೊತೆ ಅವ್ರನ್ನ ಸಂಪರ್ಕ ಮಾಡಿ, ಅವ್ರನ್ನ ಭೇಟಿ ಮಾಡಿ, ಯಾಕೆಂದರೆ ಎಲ್ಲೋ ಒಂದು ಕಡೆ ಆಫ್ಟರ್ 2023 ಚುನಾವಣೆಯ ಫಲಿತಾಂಶದ ನಂತರ ಕಾರ್ಯಕರ್ತರಲ್ಲಿ ಜೊತೆಯಲ್ಲಿ ಡಿಫಿಟೆಡ್ ಕ್ಯಾಂಡಿಡೇಟ್ಗಳಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಕ್ಯಾಂಡಿಡೇಟ್ಗಳಲ್ಲಿ ಒಂದು ಸ್ವಲ್ಪ ಅವರ ಮನಸ್ಸಿನ ಮೇಲೆ ಕಡಿಮೆ ಆಗಿದೆ. ಆತ್ಮಸ್ಥೈರ್ಯ, ಆಘಾತ, ನೀವು ಯಾವ ಥರ ಹೇಳ್ತಿರೋ ಕಮ್ಮಿ ಆಗಿತ್ತು, ನಾನು ಇಲ್ಲ ಅಂತ ಹೇಳೋದಿಲ್ಲ. ನನಗೆ ಒಳಗಡೆ ಇದೆಲ್ಲ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಇದು ನನ್ನೊಬ್ಬನ ಭವಿಷ್ಯದ ಪ್ರಶ್ನೆ ಅಲ್ಲ, ಇದು ಪಕ್ಷದ ಲಕ್ಷಾಂತರ ಜನ ನಿಸ್ವಾರ್ಥ ಸೇವೆ ಮಾಡಿರ್ತಕ್ಕಂಥ ಕಾರ್ಯಕರ್ತರ ಭವಿಷ್ಯ ರೂಪಿಸ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಾನು ಧುಮುಕ್ಲೇಬೇಕಾದಂಥ ಒಂದು ಸನ್ನಿವೇಶ ಬಂದಿದೆ ಅಂತಕ್ಕಂಥದ್ದು ಬಹುಶಃ ನಾನು ನನ್ನಲ್ಲೇ ಕೂತ್ಕೊಂಡು ಆಲೋಚನೆ ಮಾಡಿದಾಗ ಧುಮುಕಿದೆ. 70ಕ್ಕೂ ಹೆಚ್ಚು ಕ್ಷೇತ್ರ ಪ್ರವಾಸ ಮಾಡಿದ್ದೀನಿ. ಇದ್ರ ಮಧ್ಯೆ ನನಗೆ ಅರ್ಥ ಆದಂಥದ್ದು ಒಂದೇ ವಿಚಾರ ಏನಂದರೆ, ಕಾರ್ಯಕರ್ತರ ಹುಮ್ಮಸ್ಸೇನಿತ್ತು, ಏನು ಕುಗ್ಗಿತ್ತು, ಇವತ್ತು ಅವರ ಆತ್ಮಸ್ಥೈರ್ಯ ಬಹುಶಃ ಮತ್ತಷ್ಟು ಬಲವಾಗಿದೆ, ಹೆಚ್ಚಾಗಿದೆ. ಹಾಗಾಗಿ ಇದು
ಜಸ್ಟ್ ಎ ಕೇಡರ್ ಟೂರ್. ನಾನು ಬಟ್ ಪಟ್ಟಾಭಿಷೇಕ ನಾವು ಪ್ರಾದೇಶಿಕ ಸಮತೋಲನ ಕಾಪಾಡ್ತೀವಿ ಮತ್ತು ಎಲ್ಲ ಸಮಾಜಗಳಿಗೂ ಕೂಡ ನ್ಯಾಯ ಒದಗಿಸೋ ನಿಟ್ಟಿನಲ್ಲಿ ಪಟ್ಟಾಭಿಷೇಕ ನಡೆಯುತ್ತೆ ಅಂದರೆ ನೀವು ಪಟ್ಟಕ್ಕೆ ಕೇರಳ, ದಟ್ ಇಸ್ ಮೈ ಡೈರೆಕ್ಟ್ ಕ್ವಶನ್. ನೀವು ರಾಜ್ಯಾಧ್ಯಕ್ಷರು ಆಗ್ತೀರಾ ಆಗಲ್ವಾ, ಅಥವಾ ಬೇರೆ ಯಾರಾದರೂ ಆಗ್ತಾರಾ? ಮೇಡಮ್ ಈಗ ಫ್ಯಾಮಿಲಿ ಒಳಗಿರುತ್ತಾ ಹೊರಗಿರುತ್ತಾ? ಜನತಾದಳ ಪಕ್ಷದ ಇತಿಹಾಸ ತೆಗೆದು ನೋಡಿದಾಗ ಅಲ್ಪಸಂಖ್ಯಾತರ ಸಂಖ್ಯೆಯಲ್ಲಿ ಬರ್ತಕ್ಕಂಥವ್ರು ಮಿರಾಜುದ್ದೀನ್ ಪಟೇಲ್ರವರು, ಜೊತೆಯಲ್ಲಿ ಒಬ್ಬರು ಗೊಲ್ಲರ ಸಮಾಜಕ್ಕೆ ಕೂಡ, ಗೊಲ್ಲ ಸಮುದಾಯಕ್ಕೂ ಕೂಡ ಎ ಕೃಷ್ಣಪ್ಪನವ್ರಿಗೂ ಕೊಟ್ಟಂಥ ಇತಿಹಾಸ ಇದೆ. ಇವತ್ತು ಸಕಲೇಶ್ಪುರದ ನಿಕಟಪೂರ್ವ ಶಾಸಕರು ನಮ್ಮ ಎಚ್ ಕೆ ಕುಮಾರಸ್ವಾಮಿರವರು ಕೂಡ